ಹೇ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಸೊ ನೀವೇನಾದರೂ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದರೆ ನನ್ನ ಸರ್ವೀಸಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ರೇಕಿ ಹೀಲರ್ ಕೂಡ. ಸೊ ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆ್ಯಂಡ್ ಪರ್ಸ್ನಲ್ ಹೀಲಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಂದು ಏನೇನೆಲ್ಲ ಸರ್ವೀಸಸ್ ಕೊಡ್ತೀನಿ ಅಂತ ಇದೆ. ಸೊ ನೀವು ಚೆಕ್ ಮಾಡ್ಬೋದು. ನನ್ನ ನಂಬರ್ ಕೂಡ ಅಲ್ಲಿದೆ. ಸೊ ಅದೆಲ್ಲ ಪೇಯ್ಡ್ ಇರುತ್ತೆ. ಸೊ ನಾನು ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡಿ ಹೀಲಿಂಗ್ ಮಾಡ್ತೀನಿ, ಮತ್ತು ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ಪ್ರೆಡಿಕ್ಷನ್ ಕೂಡ ಮಾಡ್ತೀನಿ. ಅಪಾರ್ಟ್ ಫ್ರಮ್ ಟ್ಯಾರೋ ರೀಡಿಂಗ್, ಕ್ಯಾಂಡಲ್ ವ್ಯಾಕ್ಸಿಂಗ್, ಸಾಲ್ಟ್ ರೀಡಿಂಗ್ ಎಲ್ಲ ಮಾಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬುಕ್ ಮಾಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್ ಎರಡೂ ರೀಡಿಂಗ್ ಬರುತ್ತೆ. ಸೊ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನೀವು ಎರಡಕ್ಕೂ ವಿಸಿಟ್ ಮಾಡ್ಬೋದು. ತಮ್ನೈಲ್, ಟೈಟಲ್ ಎರಡು ಸೇಮ್ ಇದ್ದರೆ ಲ್ಯಾಂಗ್ವೇಜಸ್ ಅಷ್ಟೇ ಡಿಫರ್ ಇರುತ್ತೆ, ಮೆಸೇಜ್ ಸೇಮ್ ಇರುತ್ತೆ. ಸಪೋಸ್ ಟೈಟಲ್ ಡಿಫ್ರೆಂಟ್ ಇದ್ದರೆ ಮೆಸೇಜ್, ಲ್ಯಾಂಗ್ವೇಜ್ ಎರಡು ಡಿಫರ್ ಇರುತ್ತೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ನೋಡ್ಬೋದು. ಎರಡೂ ವಾಚ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಏನಂತ ನೋಡೋಣ. ಸೊ ಇವತ್ತಿನ ಟಾಪಿಕ್ ನೀವು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಶನಿದೇವರಿಂದ ನಿಮ್ಮ ಜೀವನದಲ್ಲಿ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ. ಯೂಶ್ವಲಿ ಶನಿ ಅಂತಂದರೆ ಎಲ್ಲರೂ ಕೆಟ್ಟದ್ದು, ಡಿಲೇ ಅಂತ ಕರೀತಾರೆ. ಸೊ ಬಟ್ ಏನೇ ಡಿಲೇ ಆದ್ರೂ ಒಂದು ಸಾಲಿಡ್ ಫ್ಯೂಚರ್, ಸಾಲಿಡ್ ರಿಲೇಷನ್ಶಿಪ್, ಸಾಲಿಡ್ ಜಾಬ್, ಸಾಲಿಡ್ ಲೈಫ್, ಒಂದು ಎವರ್ ಲಾಸ್ಟಿಂಗ್, ಒಂದು ಪೀಸ್ಫುಲ್ ಲೈಫ್ ಕೊಡೋದೇ ಶನಿಯಿಂದ. ಯಾಕೆ ಅಂದರೆ ನಾವೇನಾದರೂ ಪಾಸ್ಟ್ ಲೈಫಿಂದ ಕರ್ಮ ಕ್ಯಾರಿ ಮಾಡಿದರೆ ಅಥವಾ ನಾವು ಲೈಫಲ್ಲಿ ಲೆಸನ್ ಕಲ್ತಿಲ್ಲ ಅಂತಂದರೆ, ಸೊ ಫಸ್ಟು ನಾವು ಅವರಿಂದ, ಶನಿದೇವರಿಂದನೇ ಕೆಲವೊಂದು ಸಿಚುವೇಶನ್ಗೆ ಅವರು ನಮ್ಮನ್ನ ತಳ್ಳಿ ಕೆಲವೊಂದು ಲೆಸನ್ಸ್ನ ಕಲಿಸಿ ಅದಾದಮೇಲೆ ಅದರಿಂದ ರಿಲೀಫ್ ಮಾಡ್ತಾರೆ. ಸೊ ನೀವೇನಾದರೂ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ಆ ಲೈಫಲ್ಲಿ ಆಲ್ರೆಡಿ ಕೆಲವೊಂದಷ್ಟು ಲೆಸನ್ಸ್ ಕಲಿಸಿದ್ದೀರ. ಸೊ ನಿಮ್ಗೆ ಇನ್ನು ಸಿಗೋದು ಬ್ಲೆಸ್ಸಿಂಗ್ ಅಷ್ಟೇ. ಸೊ ಏನೇನು ಬ್ಲೆಸ್ಸಿಂಗ್ ಸಿಗುತ್ತೆ, ಏನೇನು ಮೆಸೇಜ್ ಇದೆ, ಅಥವಾ ನೀವೇನಾದರೂ ಚೇಂಜ್ ಮಾಡ್ಕೊಳ್ಬೇಕಾ ಕೆಲವೊಂದು ನಿಮ್ಮದು ರೊಟೀನಲ್ಲಿ, ಅಥವಾ ನಿಮ್ಮ ಬೌಂಡ್ರೀಸ್ ಏನಾದರೂ ಹಾಕ್ಬೇಕಾ, ಅಥವಾ ನಿಮ್ಮ ಜೀವನದಲ್ಲಿ ಏನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋ ಮೂಲಕ ನೋಡೋಣ. ಸೊ ಇದು ಜನರಲ್ ರೀಡಿಂಗ್ ಇರುತ್ತೆ, ಪಿಕ್ ಎ ಪೈಲ್ ರೀಡಿಂಗ್ ಏನೂ ಇರೋದಿಲ್ಲ. ಓವರಾಲ್ ಮೆಸೇಜ್ ಎಲ್ಲರಿಗೂ ಇರುತ್ತೆ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಫಸ್ಟ್ ಟೈಮ್, ಸೊ ಅವಾಗ ಈ ವಿಡಿಯೋ ನಿಮ್ಗೆ ರೆಸನೇಟ್ ಆಗುತ್ತೆ. ಸೊ ನಿಮಗೆ ಶನಿದೇವರಿಂದ ಏನೆಲ್ಲ ಆಶೀರ್ವಾದ ಇದೆ, ಏನೆಲ್ಲ ಮೆಸೇಜಸ್ ಇದೆ ಚೆಕ್ ಮಾಡೋಣ. ಗೈಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬಂದರೆ ದಯವಿಟ್ಟು ಇಗ್ನೋರ್ ಮಾಡಿ. ಜಸ್ಟ್ ಲಿಸನ್ ಟು ದ ಮೆಸೇಜ್. ಸೊ ನೀವೇನಾದರೂ ವಿಡಿಯೋ ಇವಾಗ ನೋಡ್ತಾ ಇದ್ದರೆ ದಯವಿಟ್ಟು ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ಸ್ವಲ್ಪ ದೇವ್ರನ್ನ ನೆನೆಸ್ಕೊಳ್ಳಿ, ಶನಿದೇವರು ಅಥವಾ ನಿಮ್ಮ ಇಷ್ಟ ದೇವರು, ಏನು ಶನಿದೇವರಿಂದ ಮೆಸೇಜ್ ಇದೆ ನಿಮಗೆ ಕ್ಲಿಯರಾಗಿ ಸಿಗಲಿ ಅಂತ. ಸೊ ನಾನು ಇವಾಗ ಕಾರ್ಡ್ ಶಫಲ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನ್ನ ಇಂಟ್ಯೂಷನ್ ಹೇಳ್ತಿತ್ತು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಆಲ್ರೆಡಿ ಕೆಲವೊಂದು ಸಿಚುವೇಶನ್ನಿಂದ ಓವರ್ಕಮ್ ಆಲ್ರೆಡಿ ಮಾಡಿದ್ದೀರಾ, ಕೆಲವೊಂದು ಲೈಫಲ್ಲಿ ಖಂಡಿತ ಲೆಸನ್ಸ್ನ ಕಲ್ತಿದ್ದೀರಾ. ಸೊ ದ ಫಸ್ಟ್ ಮೆಸೇಜೇ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ನನಗೇನು ಅನ್ನಿಸ್ತಿದೆ, ರೈಟ್ ನಾವು ನಿಮ್ಮ ಸಿಚುವೇಶನ್ ಹೇಗಿದೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಬ್ಲೆಸ್ಸಿಂಗ್ಸ್. ಸೊ ನೀವು ಕೆಲವೊಂದು ಲೈಫಲ್ಲಿ ಕೆಲವೊಬ್ರು ರಿಲೇಷನ್ಶಿಪ್ ಎಂಡ್ ಮಾಡಿರ್ಬೋದು, ಅಥವಾ ಡಿವೋರ್ಸ್ ಆಗಿರ್ಬೋದು. ಈದರ್ ನೀವು ರಿಲೇಷನ್ಶಿಪ್ ಅಥವಾ ಒಂದು ಮ್ಯಾರಿಡ್ ಅಲ್ಲ, ಸಿಂಗಲ್ ಅಂತಂದ್ರೂ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾನ ನೀವು ಈಗ ರೀಸೆಂಟಾಗಿ ರಿಲೀಸ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಚೈಲ್ಡ್ಹುಡ್ ಟ್ರಾಮಾ ಇಲ್ಲ ಅಂತಂದ್ರೂ. ಸೊ ನಾವು ಜೀವನದಲ್ಲಿ ಬೆಳೀತಾ
ಕೆಲವೊಬ್ಬರಿಗೆ ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ, ಕೆಲವೊಬ್ಬರಿಗೆ ರಿಲೇಷನ್ಶಿಪ್ಪಿಂದ ಕೆಲವೊಂದು ಲೆಸನ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಜಸ್ಟ್ ನಾವೆಲ್ಲ ಒಂದು ಕಡೆ ಜಾಬ್ ಹೋದರೆ ಅಲ್ಲಿ ಕಲೀಗ್ಸಿಂದ ಕೆಲವೊಂದು ನಾವು ಕಲಿಯೋಂಥ ಪಾಠಗಳಿರುತ್ತೆ. ಗೊತ್ತಿರಲ್ಲ ನಮ್ಮ ಲೈಫಲ್ಲಿ ಯಾವಾಗ ಹೆಂಗೆ ಪಾಠ ಕಲಿಸೋದಕ್ಕೆ ದೇವ್ರು ಕೆಲವೊಂದು ಜನಗಳನ್ನ ಬಿಟ್ಟಿರ್ತಾನೆ ಅಂತ. ಅದೆಲ್ಲ ಪಾಸ್ಟ್ ಲೈಫ್ ಕರ್ಮ ಇರುತ್ತೆ. ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ಇದನ್ನು ನಂಬಿಕೆ ಇದೆ ಇಲ್ಲ ಅಂತ. ಬಟ್ ಗಾಯ್ಸ್, ನೀವು ನಂಬಿ ಬಿಡಿ, ನಮ್ಮ ಲೈಫಲ್ಲಿ ಯಾವುದೇ ವ್ಯಕ್ತಿ ಸಡನ್ನಾಗಿ ಬರೋದಿಲ್ಲ. ಅದೆಲ್ಲ ಒಂದು ಫೇಟೆಡ್ ಇರುತ್ತೆ, ಋಣ. ಸೊ ನಾವು ಅವರಿಂದ ಏನಾದರೂ ಪಾಸ್ಟ್ ಲೈಫಲ್ಲಿ ಒಂದು ನಾವು ಬ್ಯಾಗೇಜ್ ಕ್ಯಾರಿ ಮಾಡಿರ್ತೀವಿ, ಐದರ್ ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್. ಸೊ ಬಟ್ ನಾವು ಬ್ಯಾಡ್ ಥಿಂಗ್ಸಲ್ಲಿ ಯಾಕೆ ನಾವು ತುಂಬ ಕಷ್ಟ ನೋಡ್ತೀವಿ ಅಂತಂದರೆ, ನಾವು ಪಾಠಗಳನ್ನ ಕಲಿತಿರಲಿಲ್ಲ, ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತೀವಿ. ಇವಾಗ ಅವ್ರು ನಮಗೇನೇ ಕಷ್ಟ ಕೊಟ್ರು ಅಥವಾ ನಮ್ಮನ್ನ ಇಗ್ನೋರ್ ಮಾಡಿದ್ರು ನಾವು ಹೆಂಗಾಗಿರ್ತೀವಿ ಅಂತಂದರೆ ಅವ್ರ ಕಡೆಯಿಂದ ಟೇಕನ್ ಫಾರ್ ಗ್ರಾಂಟೆಡ್ ಆಗಿರ್ತೀವಿ. ಮತ್ತು ನಾವು ಏನೇ ಮಾಡಿದ್ರು ನಾವಿಲ್ಲ, ನಮ್ಮಿಂದನೇ ಕಡಿಮೆ ಆಗ್ತಿದೆ ಅಂತ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂತಂದರೆ ಓವರಾಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸಿಚುವೇಶನ್ ಯಾವುದೇ ಇರಲಿ ನಿಮ್ಮ ಲೈಫಲ್ಲಿ, ಸೊ ನೀವು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತಂದ್ರೂ ಜೀವನದಲ್ಲಿ ತುಂಬ ರೀತಿ ಒಂದು ಜಾಬ್ ಹುಡ್ಕೋದಿಂದ ಹಿಡ್ದಾಗಿರ್ಬೋದು ಅಥವಾ ಸ್ಕೂಲ್ ಟೈಮಿಂದ ಆಗಿರ್ಬೋದು, ಎಲ್ಲರಿಂದನೂ ಕೆಲವೊಂದು ರೀತಿಲಿ ಸಫರ್ ಪಟ್ಟಿರ್ತೀರ. ಆ ಟೈಮಲ್ಲಿ ನಿಮಗೆ ಆ ಸ್ಟ್ರೆಂತ್ ಇರೋದಿಲ್ಲ. ಏನಪ್ಪ ಅಂತಂದರೆ ಯಾವುದೇ ಆಗಲಿ ನಾವು ತುಂಬ ಲೈಫ್ ಟೈಮ್ ಕೊರಗಲಿ ಅಂತ ದೇವ್ರ ಹಣೆಯಲ್ಲಿ ಬರೆದಿರೋದಿಲ್ಲ. ನಾವು ಆ ಪಾಠನ ಎಷ್ಟು ಬೇಗ ಕಲಿತೀವಿ ಅಷ್ಟು ಬೇಗ ನಮಗೆ ಲೈಫಿಂದ ಮುಕ್ತಿ, ಅಂತಂದರೆ ಆ ಕೆಟ್ಟ ಲೈಫಿಂದ ಮುಕ್ತಿ ಸಿಗುತ್ತೆ. ಬಟ್ ಸ್ಟಿಲ್ ನನಗೇನು ಅನ್ನಿಸ್ತಾ ಇದೆ, ನೀವು ಇಲ್ಲಿವರೆಗೂ ವಿಡಿಯೋ ಕ್ಲಿಕ್ ಮಾಡೋದು ಒಂದು 2-3 ಮಂತ್ ಬ್ಯಾಕ್ಸ್ ಒಳಗಡೆ ಕೆಲವೊಂದಷ್ಟನ್ನ ಕಂಪ್ಲೀಟ್ ರಿಲೀಸ್ ಮಾಡಿದ್ದೀರ. ಕೆಲವೊಬ್ಬರಿಗೆ ನಾನು ಆಗಲೇ ಹೇಳ್ದಂಗೆ ರಿಲೇಷನ್ಶಿಪ್ಪು, ಡಿವೋರ್ಸು, ಅದರಲ್ಲಿ ನಿಮಗೆ ಮಾಡೋದಕ್ಕೆ ಧೈರ್ಯ ಇರಲಿಲ್ಲ, ನೋ ಅನ್ನೋದಕ್ಕೆ ಏನು ನಿಮಗೆ ಆಗ್ತಿರಲಿಲ್ಲ. ಅಥವಾ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಲ್ಲಿ ನಿಮ್ಮ ಕಲೀಗ್ಸು ಅಥವಾ ನಿಮ್ಮ ಸುತ್ತಮುತ್ತ ನಿಮಗೆಲ್ಲ ತುಂಬ ಟಾರ್ಚರ್ ಆಗ್ತಿದ್ದಾಗ ನಿಮಗೆ ನೋ ಅನ್ನೋದಕ್ಕೆ ಬಾಯಿನೇ ಇರಲಿಲ್ಲ. ಸೊ ಇವಾಗ ನೀವು ಅದೆಲ್ಲ ಕಲ್ತಿದ್ದೀರ. ಕೆಲವೊಬ್ರು ಆಲ್ರೆಡಿ ಅದನ್ನು ರಿಲೀಸ್ ಮಾಡಿದ್ದಾರೆ, ಓವರ್ಕಮ್ ಮಾಡಿದ್ದಾರೆ. ಕೆಲವೊಬ್ರು ಇಂದ ಪ್ರೋಸೆಸ್ ಇದೆ, ನಿಮ್ಗೆ ಇವಾಗ ಸ್ಟ್ರೆಂತ್ ಬರ್ತಿದೆ. ಸೊ ಅದನ್ನು ಇಲ್ಲ ಸಾಕು, ನನಗೆ ಇಷ್ಟುವರೆಗೂ ನಾನು ಸಹಿಸ್ಕೊಂಡಿದ್ದು ಸಾಕು ಅಂತ. ಐ ಥಿಂಕ್ ನೀವು ತುಂಬ ಇನ್ನೋಸೆಂಟ್ ಇದ್ರಿ ಅನಿಸುತ್ತೆ. ಇವಾಗ ಅದರಿಂದ ಹೊರಗಡೆ ಬಂದಿದ್ದೀರ. ಒಂದು ಚಿಟ್ಟೆ ಕಕ್ಕೂನಿಂದ ಹೆಂಗೆ ಒಂದು ಆ ಹುಳದಿಂದ ಅದು ಹೆಂಗೆ ಬಟರ್ಫ್ಲೈ ಆಗುತ್ತೆ ಆ ಸ್ಟೇಜಿಗೆ ನೀವು ಹೋಗಿದ್ದೀರ. ಯಾಕೆಂದರೆ ಒಂದು ಶೆಲ್ ಒಳಗಡೆ ಎದ್ಬಿಟ್ಟಿದ್ರೆ ನಿಮಗೆ ಇಲ್ಲಿವರೆಗೂ ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ. ಜನ ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರಿ. ನಿಮ್ಮಲ್ಲೇ ಎಲ್ಲ ಇದ್ರೂ ನೀವು ಪ್ರೀತಿಗಾಗಿ ಹುಡ್ಕಾಡ್ತಿದ್ರಿ, ಒಂದು ಪ್ರಶಂಸೆಗಾಗಿ ಹುಡ್ಕಾಡ್ತಿದ್ರಿ. ಈಗ ಪ್ರೀತಿ ಅಂತಂದರೆ ಲವ್ವೇ ಆಗಿರ್ಬೇಕಂತೇನಿಲ್ಲ, ಇನ್ ಜನರಲ್ ಓವರಾಲ್ ಎವ್ರಿಬಡಿ ಡಿಸರ್ವ್ ಲವ್. ಒಬ್ಬರಿಂದ ಒಂದು ಶಬಾಷ್ಗಿರಿ ಪಡ್ಕೊಳ್ಳೋದಾಗಿರಲಿ. ನನಗೇನು ಅನಿಸಿದೆ, ಒಬ್ಬರು ನೀವು ಸ್ಮೈಲ್ ಕೊಟ್ರೇ ಅವ್ರೇನಾದರೂ ನಿಮ್ಮನ್ನ ಮಾತಾಡ್ಸಿದ್ರೆ ನೀವು ಖುಷಿ ಆಗ್ತಿದ್ರಿ. ಅಥವಾ ಇಲ್ಲ ಅಂತಂದರೆ ನೀವು ಮತ್ತೆ ಏನೋ ನಂದೇ ತಪ್ಪಿದೆ ಅಥವಾ ಅನ್ನೋ ಥರ ನೀವು ಬೇಜಾರಾಗ್ತೀರಿ. ಓವರಾಲ್ ನೀವು ಜನರ ಮೇಲೆ ಡಿಪೆಂಡ್ ಆಗಿದ್ರಿ. ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನಿಮ್ಮ ಲೈಫ್ ಇತ್ತು. ಅವ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಳ್ತಿದ್ರಿ. ಸೊ ಮತ್ತು ಕೆಲವೊಬ್ಬರು ಐ ಥಿಂಕ್ ಒಂದು ಬ್ಯಾಡ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತ ಇಲ್ಲಿ ನೀಟಾಗಿ ಕಾಣಿಸ್ತಿದೆ. ಸೊ ಡೋಂಟ್ ನೋ ವೆದರ್ ನೀವು ಹುಡುಗಿ ಅಥವಾ ಎನಿ ಜೆಂಡರ್ ಆಗಿರ್ಬೋದು. ಸೊ ಟ್ಯಾರೋ ರೀಡಿಂಗಲ್ಲಿ ಮ್ಯಾಸ್ಕುಲೈನ್ ಫೆಮಿನೈನ್ ಅಂತಂದರೆ ಯೂಶ್ವಲಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಎಲ್ಲರ ಹತ್ರನೂ ಮ್ಯಾಸ್ಕುಲೈನ್ ಫೆಮಿನೈನ್ ಎನರ್ಜಿ ಇದ್ದೇ ಇರುತ್ತೆ. ಮ್ಯಾಸ್ಕುಲೈನ್ ಮೀನ್ಸ್ ಆ್ಯಕ್ಷನ್ ಓರಿಯೆಂಟೆಡ್, ಒಂದು ಸ್ಟ್ರಾಂಗು, ಒಂದು ತುಂಬ ಮೋರ್ ಕ್ರಿಯೇಟಿವ್, ಒಂದು ಸ್ಟ್ಯಾಂಡ್ ತಗೊಳ್ಳೋದು, ಪವರ್, ಆ ಎನರ್ಜಿ ಮ್ಯಾಸ್ಕುಲೈನ್ ಬರುತ್ತೆ. ಫೆಮಿನೈನ್ ಅಂತಂದರೆ ಪ್ರೇಯರ್, ನರ್ಚರಿಂಗ್, ಲವ್, ಆ ಥರ ಎನರ್ಜಿ ಬರುತ್ತೆ. ಸೊ ಇಲ್ಲಿ ನಾನು ಮ್ಯಾಸ್ಕುಲೈನ್ ಫೆಮಿನೈನ್ ಅಂತಂದರೆ ಜೆಂಡರ್ ರಿಲೇಟೆಡ್ ತಗೊಳ್ಬೇಡಿ. ಸೊ ಐ ಥಿಂಕ್ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದು ನೀವು ವಿಡಿಯೋ ನೋಡ್ತಿದ್ರೆ ಇದು 100% ಶೋರ್. ಸೊ ನೀವೊಂದು ನಾರ್ಸಿಸಿಸ್ಟ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಅವ್ರು ನಿಮ್ಗೆ ತುಂಬ ಟಾರ್ಚರ್ ಕೊಡ್ತಿದ್ರು. ವ್ಯಕ್ತಿ ಹೆಂಗೆ ಅಂತಂದರೆ ಹೊರಗಡೆ ನೋಡಿದವ್ರು ಗೊತ್ತಾಗ್ತಿರಲಿಲ್ಲ, ನೋಡೋದು ತುಂಬ ಒಳ್ಳೆಯವರಿದ್ದರು. ಸ್ವಲ್ಪ ದಿನ ಆದಮೇಲೆ ಅವ್ರ ಬಣ್ಣ ಮುಖವಾಡ ಗೊತ್ತಾಯಿತು. ಆ್ಯಂಡ್ ಅವ್ರು ಹೆಂಗೆ ಅಂತಂದರೆ ತುಂಬ ಸ್ವಾರ್ಥಿ ಆಗಿದ್ರು. ಮತ್ತು ಅವ್ರಿಗೆ ಕೆಲವೊಂದು ಕೆಟ್ಟ ಚಟಗಳಿತ್ತು. ಅದರಿಂದೆಲ್ಲ ನೀವು ಓವರ್ಕಮ್ ಮಾಡಿದ್ರ. ಅವ್ರಿಗಿದ್ರು ನೀವು ಅದನ್ನು ಸುತ್ತಮುತ್ತ ನೋಡ್ಕೊಂಡು ಇರೋಕ್ಕಾಗ್ತಿರಲಿಲ್ಲ. ಐ ಥಿಂಕ್ ನೀವು ಇಲ್ಲಿ ನೋಡ್ಬೋದು, ಒಂದು ಚೈನಾ ಕೀಲ್ ಕಟ್ಟ ಹಾಕಿರೋ ಥರ ಇದೆ ಡೆವಿಲ್ ಕಾರ್ಡ್ ಅಂತಂದರೆ. ಸೊ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿದೆ. ಇಲ್ಲಿ ನ್ಯೂಡಿಟಿ ಇರೋದ್ರಿಂದ ನಾನು ಕಾರ್ಡ್ ಕವರ್ ಮಾಡಿದ್ದೀನಿ.
ಸೊ ಏನಾಗಿತ್ತು ಅಂತಂದರೆ, ನೀವು ಎಷ್ಟು ದಿನ ಅದು ಸಿಚುವೇಶನ್ ಏನೇ ಇರಲಿ, ರಿಲೇಷನ್ಶಿಪ್ ಇರಲಿ, ಏನೇ ಇರಲಿ, ಒಂದು ಅದು ಕಾರ್ಮಿಕ್ ಇರೋದ್ರಿಂದ ನೀವು ಅದರಿಂದ ಚೈನ ಕಟ್ಟಾಕಿದ್ದು ಹೊರಗಡೆ ಬರೋಕ್ಕೆ ಗೊತ್ತಾಗ್ತಿರಲಿಲ್ಲ ನಿಮಗೆ. ಸಪೋಸ್ ನಿಮ್ಗೆ ಏನೇ ಆದ್ರೂ, ನಿಮ್ಗೆ ಏನೇ ಅನ್ಯಾಯ ಆಗ್ತಿದ್ರು, ನೀವೆಷ್ಟೇ ಲಾಯಲ್ ಇದ್ದರೂ ಆ ಪರ್ಸನ್ ಚೀಟ್ ಮಾಡ್ತಿದ್ರು, ನಿಮಗೆ ಅದನ್ನು ಅವ್ರಿಗೆ ಹೇಳೋಕ್ಕೆ ಆಗ್ತಿರಲಿಲ್ಲ. ನನಗೆಲ್ಲ ಗೊತ್ತಾಗಿದೆ ನೀನು ಮೋಸ ಮಾಡ್ತಿದ್ದೀಯ ಅಂತ ಗೊತ್ತಾಗ್ತಿರಲ್ಲ. ಸಪೋಸ್ ನೀವು ಸಿಂಗಲ್ ಆಗಿದ್ರೂ ಕೆಲವೊಂದು ಸಿಚುವೇಶನ್ ಕರಿಯರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಮನೇಲೇ ಆಗಿರ್ಬೋದು, ಏನಾಗ್ತಿತ್ತು ಅಂತಂದ್ರೆ ನಿಮಗೆ ತುಂಬ ಬೆಲೆ ಇರ್ತಿರಲಿಲ್ಲ. ಎಮೋಷ್ನಲಿ ನಿಮ್ಗೆ ಹರ್ಟ್ ಮಾಡ್ತಿದ್ರು ನಿಮ್ಮ ರಿಲೇಟಿವ್, ಮೇ ಬಿ ಈವನ್ ಯುವರ್ ಪೇರೆಂಟ್ಸ್, ನನಗನ್ನಿಸ್ತಿದೆ. ಸೊ ಇವಾಗ ಹೆಂಗಾಗಿದೆ ಅಂತಂದರೆ, ನೀವು ಆ ರೀತಿ ಗೋಟೆಡ್ ಆಗಿದ್ದೀರ. ಐ ಮೀನ್, ನೀವು ಯಾವ ರೀತಿ ಇವಾಗ ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂತಂದರೆ, ಲೈಕ್ ನಿಮ್ಮನ್ನು ನೋಡಿದ್ರೆ ಅವ್ರು ಇವಾಗ ಯಾರು ಏನೂ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಮುಂದೆ ನಿಂತು ನಿಮ್ಮನ್ನ ಎದುರು ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನೀವು ಅವ್ರದ್ದು ಎಲ್ಲ ಬಣ್ಣ ನೋಡಿಬಿಟ್ಟಿದ್ದೀರ. ಯಾಕೆಂದರೆ ಇವಾಗ ಲೈಕ್ ನಿಮ್ಮ ಎನರ್ಜಿನೇ ನಂಗೆ ಶನಿ ಥರ ಡಿಪಿಕ್ಟ್ ಆಗ್ತಿದೆ. ಯಾಕೆಂದರೆ ಶನಿ ಮುಂದೆ ಯಾರಿಗೂ ನಿಂತು ಮಾತಾಡೋಕ್ಕೆ ಶಕ್ತಿನೇ ಇರೋದಿಲ್ಲ. ಯಾಕೆಂದರೆ ನೋ ಎವ್ರಿಥಿಂಗ್, ಅವನ ಮುಂದೆ ನಾಟಕ ಬಣ್ಣ ಏನೂ ನಡೆಯೋದಿಲ್ಲ. ಸೊ ಇದಿಷ್ಟು ನಿಮ್ಮ ಎನರ್ಜಿ ಪಾಸ್ಟಲ್ಲಿತ್ತು. ಸೊ ನಿಮಗೆ ಏನು ಮಾಡಬೇಕು, ಏನು ಹೋಗಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಒಂಥರ ಕಣ್ಣಿಗೆ ಬಟ್ಟೆ ಕಟ್ಕೊಣಿಸ್ದಂಗೆ ಆಗಿತ್ತು. ಆ ದಾರಿನ ಈ ದಾರಿನ ನಾನು ಸರಿ, ನಿಮಗೇ ತುಂಬ ಡೌಟ್ ಇತ್ತು ನಾನು ಸರಿ ಇಲ್ಲ ಅನ್ನೋ ಥರದ್ದು. ಸೊ ಅದರಿಂದೆಲ್ಲ ನಿಮ್ಗೆ ರಿಲೀಫ್ ಆಗಿದೆ. ಈವಂದು ನಿಮ್ಗೆ ಇದಾಗಿಲ್ಲ ಅಂತಂದ್ರೂ ಇದೇ ನಿಮ್ಗೊಂದು ಬ್ಲೆಸ್ಸಿಂಗ್ ಇರುತ್ತೆ ಇಂಥ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ. ಸಪೋಸ್ ಜಾಬಲ್ಲಿ ಆಗಿದರೆ ನೀವು ವರ್ಕ್ ಪ್ರೆಷರ್ ತುಂಬ ತಗೊಳ್ತೀರಿ, ನನ್ನದೇ ಕೆಲಸ ನನ್ನದೇ ಆಗಬೇಕು, ನನ್ನಿಂದನೇ ಎಲ್ಲ. ಕೆಲವೊಬ್ರು ಹೆಂಗೆ ಅಂತಂದರೆ, ಅವ್ರ ಲೈಫಲ್ಲಿ ಅವ್ರ ಬಗ್ಗೆನೇ ಅಷ್ಟೊಂದು ಅವರು ಗಮನ ಕೊಡ್ತಿರಲ್ಲ, ಸೆಲ್ಫ್ ಕೇರ್ ಮಾಡ್ತಿರಲ್ಲ. ಸೊ ಇಷ್ಟು ದಿನ ನೀವು ಹೆಂಗಿದ್ರಿ ಅಂತಂದರೆ, ಒಂದು ಸೆಲ್ಫ್ ಲವ್ ಗೊತ್ತಿರಲ್ಲ, ಸೆಲ್ಫ್ ವರ್ಕ್ ಗೊತ್ತಿರಲಿಲ್ಲ. ಕೆಲವೊಬ್ಬರಿಗೆ ಅವ್ರ ಬಗ್ಗೆ ಅವ್ರ ಗಮನ ಕೊಟ್ಕೊಳ್ಳೋದೇನೆ ಬರೀ ಬೇರೆಯವ್ರಿಗೋಸ್ಕರನೇ ದುಡಿತಾ ಇರ್ತಾರೆ. ಒಂದು ಕಂಪ್ನಿಗೋಸ್ಕರನೇ ದುಡಿತಾ ಇರ್ತಾರೆ, ಅಥವಾ ಗಂಡನಿಗೋಸ್ಕರ ಜೀವನ, ಹೆಂಡತಿಗೋಸ್ಕರನೇ ಜೀವನ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಅಥವಾ ಜಸ್ಟ್ ಫ್ರೆಂಡ್ಸ್, ಅಥವಾ ಫ್ಯಾಮಿಲಿ, ರಿಲೇಟಿವ್ಸ್, ಇವ್ರಿಗೋಸ್ಕರನೇ ಬದುಕ್ತಾ ಇರ್ತಾರೆ. ಸೊ ಇಂಥದ್ರಿಂದ ನಿಮ್ಗೆ ಮುಕ್ತಿ ಸಿಗ್ತಿದೆ. ಕೆಲವೊಬ್ರಿಗೆ ಆಲ್ರೆಡಿ ಸಿಕ್ಕಿದೆ. ಯಾರಿಗೆಲ್ಲ ಈ ಸಿಚುವೇಷನಲ್ಲಿ ತಗಲಾಕೊಂಡಿದ್ದಾರೆ, ನಿಮಗೆ ಇದರಿಂದ ಖಂಡಿತ ಮುಕ್ತಿ ಸಿಗುತ್ತೆ. ಆ್ಯಂಡ್ ಸೊ ನೀವು ಸ್ವಲ್ಪ ಸ್ಪಿರಿಚುಯಾಲಿಟಿಗೆ ಬರೋ ಚಾನ್ಸಸ್ ತುಂಬ ಇದೆ. ಅಂದರೆ ಇತ್ತೀಚೆಗೆ ನೀವೇ ಗಮನಿಸ್ತಾ ಇರ್ಬೋದು. ಸೊ ನಿಮ್ಗೆ ಏನು ಅನಿಸ್ತಿದೆ ಇತ್ತೀಚೆಗೆ ಅಂತಂದರೆ, ಇಲ್ಲ ನಾನು ನಾರ್ಮಲ್ ಲೈಫ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ದೇವ್ರ ಬಗ್ಗೆ ಗಮನ ಕೊಡಬೇಕು, ಮೇ ಬಿ ಮೆಡಿಟೇಷನ್ ಟ್ರೈ ಮಾಡ್ತಿದ್ದೀರಾ ಅನಿಸುತ್ತೆ, ಅಥವಾ ಯೋಗ. ಈವೊಂದು ನೀವು ಇದೆಲ್ಲ ಮಾಡ್ತಿಲ್ಲ ಅಂತಂದ್ರು, ನೀವು ನೋಡೋ ವೀಡಿಯೋಸ್ಗಳಲ್ಲಿ ನಿಮಗೆ ಸ್ಪಿರಿಚುಯಾಲಿಟೀಸ್ ವಿಡಿಯೋ ತುಂಬ ಬರ್ತಿದೆ. ಪ್ರಾಬಬ್ಲಿ ಟ್ಯಾರೋ ರೀಡಿಂಗ್ ಕೂಡ ನಿಮ್ಗೆ ಸಡನ್ನಾಗಿ ಬಂದಿರ್ಬೋದು, ಅಥವಾ ಹೊಸ್ದಾಗಿ ನೀವು ಟ್ಯಾರೋ ನೋಡ್ತಾ ಇರ್ಬೋದು, ಇದೇನಿದು ಹೊಸ್ದಾಗಿದೆ ಅಂತ. ಸೊ ಇದೆಲ್ಲ ದೇವರೇ ನಿಮ್ಮ ಲೈಫಲ್ಲಿ ಮಾಡ್ತಿರೋ ಚೇಂಜಸ್. ಯಾಕೆ ಅಂತಂದರೆ, ನಾರ್ಮಲ್ ಲೈಫ್ ನೀವು ಇನ್ಮೇಲೆ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವೊಬ್ಬರಿಗೆ ದೇವ್ರು ನಮ್ಮ ಲೈಫಲ್ಲಿ ಬಂದಮೇಲೆ ಸ್ವಲ್ಪ ಪೀಸ್ ಬರೋದು. ಯಾಕೆಂದರೆ ನಾವು ತುಂಬ ಜನಗಳ ಮಧ್ಯೆ ಇದ್ದು ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ನೀವು ಗಮನಿಸ್ಬೋದು, ನಿಮಗೆ ಟೆಂಪಲ್ಗೆ ಹೋದಾಗ ಸಿಗುವಂಥ ಪೀಸ್ಫುಲ್, ಅಥವಾ ನೀವು ಒಬ್ಬರೇ ಇದ್ದಾಗ ಇರುವಂಥ ಕೆಲವೊಂದು ಪೀಸ್ಫುಲ್, ನೀವು ಜನರ ಮಧ್ಯೆ ಇದ್ದಾಗ ಸಿಗೋದಿಲ್ಲ. ಇತ್ತೀಚೆಗೆ ನಿಮಗೆ ಸ್ವಲ್ಪ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಐ ಥಿಂಕ್ ನೀವು ಈ ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ನಿಮಗೆ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟನೂ ಆಗದೆ ಇರ್ಬೋದು. ಅದೆಲ್ಲ ಕೆಟ್ಟದಲ್ಲ. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಗೆ ಏನು ನೀಡ್ಸ್ ಬೇಕು, ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇದೆಲ್ಲ ಶನಿನೇ ನಿಮ್ಮ ಲೈಫಲ್ಲಿ ತರ್ತಾ ಇರೋದು. ಯಾಕೆಂದರೆ ಸೊ ನೀವು ಇಷ್ಟು ದಿನ ಈಗ ಆಲ್ರೆಡಿ ನೋಡಿದ್ರಲ್ಲ, ನಿಮ್ಮ ಲೈಫಲ್ಲಿ ಏನೇನು ಕಷ್ಟ ಇತ್ತು, ಏನೇನು ಆಗಿತ್ತು, ಪಾಠ ಕಲ್ತಿದ್ದೀರ. ಬಟ್ ನೆಕ್ಸ್ಟ್ ಈ ರೀತಿ ನಿಮಗೆ ಮತ್ತೆ ಇದಾಗಬಾರ್ದು. ಸೊ ನೆಕ್ಸ್ಟು ಈ ರೀತಿ ಆಗಬಾರ್ದು ಅಂತಂದರೆ, ನೀವು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರುವಂಥ ಜನಗಳು, ಬರುವಂಥ ಜಾಬ್, ಅಥವಾ ನೀವು ಹೋಗುವಂಥ ನೆಕ್ಸ್ಟ್ ಒಂದು ಒಳ್ಳೆ ರಿಲೇಷನ್ಶಿಪ್ ಆಗಿರಲಿ, ಎಲ್ಲ ಒಳ್ಳೆಯದೇ ಇರಬೇಕು. ಈಗ ಆಲ್ರೆಡಿ ಆಗಿರೋ ಪಾತ್ಗೆ ನೀವು ಮತ್ತೆ ರೀಡೈರೆಕ್ಟ್ ಆಗಬಾರ್ದು. ಅದಕ್ಕೆ ದೇವರು ನಿಮ್ಮನ್ನ ನೀವು ಸ್ವಲ್ಪ ಅವಲೋಕಿಸ್ಕೊಳ್ಳಿ ಅಂತ ಸ್ವಲ್ಪ ಸ್ಪಿರಿಚುವಲ್ ವೇಗ್ ದೇವರೇನೆ ಫೋರ್ಸ್ ಮಾಡಿ ತಳ್ತಾ ಇದೆ. ಆ್ಯಂಡ್ ನೀವೇನಾದರೂ ಒಂದು ಕೆಟ್ಟ ರಿಲೇಷನ್ಶಿಪ್ ಆಗಿರಲಿ, ನಿಮ್ಮಲ್ಲಿ ಏನಾದರೂ ಕೆಟ್ಟ ಚಟ ಆಗಿರಲಿ, ಲೈಕ್ ನೀವೊಂದು ಕೆಟ್ಟ ವೀಡಿಯೋಸ್ ನೋಡೋದಾಗಿರಲಿ, ಅಥವಾ ನೆಗೆಟಿವ್ ಥಿಂಕ್ ಮಾಡೋದಾಗಿರಲಿ, ಆ ಥರ ಎಲ್ಲ ಮಾಡ್ತಿದ್ರೆ ನಿಮಗೇನೆ ಅದು ಸಾಕು ಅಂತ ಅನಿಸ್ಬಿಡುತ್ತೆ. ಈವೊಂದು ನೀವು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ರೂ ಅದರಿಂದ ಹೊರಗಡೆ ಬರ್ತೀರಾ. ಸೊ ನಿಮಗೆ ಆ್ಯಕ್ಚುಲಿ ಇದೇ ಬ್ಲೆಸ್ಸಿಂಗ್ಸ್. ಏನಂತಂದರೆ,
ನಿಮ್ಮ ಜೀವನದಲ್ಲಿ ಏನು ಬ್ಯಾಡ್ ಕರ್ಮ ಇತ್ತು ಅದೆಲ್ಲ ಕಳೀತೈತೆ. ಯಾಕೆಂದರೆ ಹೊಸದು ಬರಬೇಕಂದ್ರೆ ಕೆಟ್ಟ ಕರ್ಮ ಕಳೀಲೇಬೇಕು. ಸೊ ಕೆಟ್ಟ ಕರ್ಮ ಕಳಿಯೋದು ಕೂಡ ಒಂದು ಬ್ಲೆಸ್ಸಿಂಗ್ಸ್. ಯಾಕೆಂದರೆ ನೆಕ್ಸ್ಟ್ ಅದು ಬರೋದಕ್ಕೆ ಒಂದು ದಾರಿ ಮಾಡ್ಕೊಳ್ಳುತ್ತೆ. ಸೊ ನಿಮ್ಮ ಲೈಫಲ್ಲಿ ಮುಂದೆ ನಿಮ್ಗೊಂದು ಒಳ್ಳೆ ಸ್ಟ್ರೆಂತ್ ಬರ್ತಿದೆ. ಸ್ಟ್ರೆಂತ್ ಕಾರ್ಡ್ ಇದೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇನ್ಫಿನಿಟಿ ಸಿಂಬಲ್. ಸೊ ಇದು 8th ಹೌಸ್ ಅಂತ ಕರೀತಾರೆ. 8th ಹೌಸ್ ಅಂದರೆ ಇದು ಶನಿ ಅಂತಾರೆ, ಶನಿ ಕಾರ್ಡ್. ನೀವು ಹೊರಗಡೆ ಏನು ಕೊಡ್ತೀರಾ ನಿಮ್ಮ ಜೀವನದಲ್ಲಿ ಅದೇ ಬರುತ್ತೆ. ಸೊ ಇಷ್ಟು ದಿನ ನೀವು ಒಳ್ಳೇದು ಕೊಟ್ಟು 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 ನಿಮ್ಮ ಲೈಫಲ್ಲಿ ಏನು ಬರ್ತಿರಲಿಲ್ಲ, ಬರೀ ನೆಗೆಟಿವೇ ಆಗ್ತಿತ್ತು. ಬಟ್ ಇವಾಗ ಅದೆಲ್ಲ ಇನ್ಫಿನಿಟಿಯಷ್ಟು ಮಲ್ಟಿಪ್ಲೈ ಆಗಿ ನಿಮ್ಮ ಜೀವನಕ್ಕೆಲ್ಲ ವಾಪಸ್ ಬರ್ತಿದೆ. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಕಾರ್ಡು. ಸೊ ನಿಮ್ಗೆ ಅದೆಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಬರಬೇಕಂತಂದ್ರೆ ನೀವು ಕೆಲವೊಂದು ಫೇಸಸ್ನ ನೀವು ಖಂಡಿತ ಫೇಸ್ ಮಾಡಬೇಕು. ಕೆಲವೊಂದು ನಿಮ್ಮ ಜೀವನದಲ್ಲಿ ಕೆಲವೊಂದು ಘಟ್ಟನ ನೀವು ಅದನ್ನು ಮುಂದುವರೆದು ಹೋಗಲೇಬೇಕು. ಬಟ್ ಏನು ಮುಂದುವರಿಬೇಕು, ಏನು ಮಾಡಬೇಕು ಅಂತ ದೇವರೇ ನಿಮ್ಗೆ ದಾರಿ ತೋರಿಸ್ತಾನೆ. ಇದೆಲ್ಲ ಏನು ತುಂಬ ನೆಗೆಟಿವ್ ಅಲ್ಲ. ಆ್ಯಕ್ಚುಲಿ ಶನಿ ಬ್ಲೆಸ್ಸಿಂಗ್ ಅಂತಂದ್ರೆ ನೀವು ಆಲ್ರೆಡಿ ಕೆಲವೊಬ್ಬರಿಗೆ ಒಂದು ಬ್ಯಾಡ್ ಕರ್ಮ ಕಳೆದಿರೋರಿಗೆಲ್ಲ ಏನಾಗುತ್ತೆ ಅಂತಂದರೆ, ಸಪೋಸ್ ಒಂದೊಳ್ಳೆ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು, ಅಥವಾ ಒಂದೊಳ್ಳೆ ಲವ್ ಆಫರ್ ಬರ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ಒಂದು ಗುರು ಸಿಗ್ಬೋದು. ಐ ಥಿಂಕ್ ನಿಮ್ಗೊಂದು ನೆಕ್ಸ್ಟ್ ಸಿಗುವಂಥ ಫ್ರೆಂಡ್ಶಿಪ್ ಆಗಿರಲಿ, ಒಂದು ಲವರ್ ಆಗಲಿ, ರಿಲೇಷನ್ಶಿಪ್ ಆಗಿರಲಿ, ಜಸ್ಟ್ ನಾರ್ಮಲ್ ಇರೋದಿಲ್ಲ. ಸೊ ಅವರೆಲ್ಲ ಡಿವೋಟೆಡ್ ಆಗಿರ್ತಾರೆ. ಅಂತಂದರೆ ದೈವ ಭಕ್ತರು. ಅವ್ರ ಮಾತೇ ಅವ್ರು ನಿಮ್ಮ ಹತ್ರ ಇದ್ದರೆ ನಿಮ್ಗೆ ಒಂದು ಹೀಲಿಂಗ್, ನೆಮ್ಮದಿ, ಪೀಸ್ಫುಲ್ ಬರುವಂಥ ಜನಗಳೇ ನಿಮ್ಮ ಲೈಫಲ್ಲಿ ಬರ್ತಾರೆ. ಸಪೋಸ್ ನೀವು ಜಾಬಲ್ಲಿ ತುಂಬ ಸಫರ್ ಪಟ್ಟಿದ್ರೆ ತುಂಬ ವರ್ಷಗಳಿಂದ, ತಿಂಗಳಿಂದ, ನೆಕ್ಸ್ಟ್ ಸಿಗುವಂಥ ಜಾಬ್ ನಿಮಗೆ ಒಂದು ಸ್ಟ್ರೆಂತ್, ಒಂದು ಅಥಾರಿಟಿ, ಅಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುವಂಥದ್ದು, ಮತ್ತು ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗಿರಲಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುವಂಥ ಜಾಬೇ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಇವಾಗ ಏನೂ ಸಿಗ್ತಿಲ್ಲ ಜಾಬಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಲೈಫಲ್ಲಿ ಎಲ್ಲ ಸ್ಟ್ಯಾಗ್ನೆಂಟ್ ಆಗಿದರೆ ನೆಕ್ಸ್ಟ್ ಸಿಗುವಂಥದ್ದು ದೊಡ್ಡದೇ ಇರುತ್ತೆ. ಅದಕ್ಕೆ ದೇವ್ರು ನಿಮಗೆ, ಶನಿದೇವರು ಸಣ್ಣ ಪುಟ್ಟದ್ದು ಸಿಗಬಾರ್ದು ಅಂತ ಅವಾಯ್ಡ್ ಮಾಡ್ತಿದೆ. ಸಿಕ್ಕಿದ್ರೆ ದೊಡ್ಡದೇ ಸಿಗಬೇಕು ಅಂತ. ಸೊ ನೀವು ಅದನ್ನು ಸಿಗಬೇಕಂತಂದರೆ ಕೆಲವೊಂದನ್ನು ಬಿಡಬೇಕಾಗುತ್ತೆ. ಲೈಕ್ ನೀವೇನಾದರೂ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಆಲ್ರೆಡಿ ನೀವು ಕೆಲವೊಂದು ಬ್ಯಾಡ್ ಕರ್ಮ ಮುಗಿಸಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಇವಾಗ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ. ಮುಗಿಸಿದ್ರೆ ನೀವು ಸ್ವಲ್ಪ ಐ ಥಿಂಕ್ ನೀವು ಜನರ ಜೊತೆ ಆಟೋಮೆಟಿಕ್ ನಿಮಗೆ ಬಂದ್ಬಿಡುತ್ತೆ. ಈಗ ಲೈಫಲ್ಲಿ ಪಾಠ ಕಲ್ತಿದ್ದೀರಾ ಅಂದರೆ ಸ್ವಲ್ಪ ನಿಮ್ಮನ್ನು ನೀವು ಅವಲೋಕಿಸ್ಕೊಳ್ತೀರ. ಕೆಲವೊಂದು ವಾರ, ತಿಂಗಳಾಗಿರ್ಬೋದು, ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ತೀರ. ಇಷ್ಟೆಲ್ಲ ಆಗ್ತು ನನ್ನ ಲೈಫಲ್ಲಿ, ನಾನು ಇರಬೇಕು, ಚೆನ್ನಾಗಾಗಬೇಕಂತಂದ್ರೆ, ಇವಾಗ ನಾನು ಕರಿಯರ್ ಗ್ರೋತ್ ಆಗಬೇಕಂತಂದ್ರೆ ಯಾವ ಡೈರೆಕ್ಷನ್ ನಾನು ಹೋಗಬೇಕು, ಈ ನೆಕ್ಸ್ಟ್ ರಿಲೇಷನ್ಶಿಪ್ ಹೋಗ್ಬೇಕಂದ್ರೆ ಅವರಲ್ಲಿ ಯಾವ ಗುಣ ನನಗೆ ಇಷ್ಟ ಆಗುತ್ತೆ. ಮೇ ಬಿ ನೀವು ಇಷ್ಟು ದಿನ ಇದು ನೋಡ್ತಿರಲ್ಲ, ಸುಮ್ಮನೆ ಯಾವುದೋ ಒಂದು ಜಾಬ್ ಸೇರಿಬಿಟ್ಟಿದ್ದೀರ, ಸುಮ್ಮನೆ ರಿಲೇಷನ್ಶಿಪ್ ಇತ್ತು. ಹೌದು, ನಿಮ್ಮಲ್ಲಿ ಲವ್, ಲಾಯಲ್ಟಿ ಎರಡೂ ಇತ್ತು, ಬಟ್ ನಿಮ್ಮಲ್ಲಿ ಇತ್ತು ಅಷ್ಟೇ, ಅವರಲ್ಲಿಲ್ಲ. ನೀವು ಜಸ್ಟ್ ಸುಮ್ಮನೆ ಜಂಪ್ ಆಗಿಬಿಡ್ತೀರ, ನೀವು ಬರೀ ಗೀವರ್, ಕೊಡೋರಾಗಿದ್ರಿ. ಸೊ ಇನ್ಮೇಲೆ ನೀವು ಹಂಗೆ ಆಗೋದಿಲ್ಲ. ಈ ಬದಲಾವಣೆ ನಿಮ್ಮಲ್ಲೇ ಆಗುತ್ತೆ. ಇಲ್ಲ, ನಾನು ಡಿಸರ್ವ್ ಮಾಡಿದ್ದೀನಿ, ನಾನು ಈ ಥರ ಜಾಬ್ ನಂಗೆ ಡಿಸರ್ವ್, ಹೋದರೆ ನಾನು ದೊಡ್ಡ ಜಾಬ್ಗೆ ಹೋಗಬೇಕು, ಹೋದರೆ ಪೀಸ್ಫುಲ್ ರಿಲೇಷನ್ಶಿಪ್ಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು. ಫ್ರಮ್ ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್, ಲಾಯಲ್, ಲವ್, ಒಂದು ನರ್ಚರಿಂಗ್, ಎಲ್ಲ ಎನರ್ಜಿ ಇರುವಂಥದ್ದೇ ನಾನು ಡಿಸರ್ವ್ ಮಾಡಿದ್ದೀನಿ ಅಂತ ನೀವು ಥಿಂಕ್ ಮಾಡಿ ಆ ಫೇಸ್ ದಾಟಿ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ಕೊಂಡಾಗ್ಲೇ ನಿಮಗೆ ನೆಕ್ಸ್ಟ್ ಸಿಗುವಂಥದ್ದೆಲ್ಲ ಒಂದೊಳ್ಳೆ ಬಿಗ್ ಹ್ಯಾಪಿ ಚೇಂಜಸ್ಸೇ ಆಗಿರುತ್ತೆ. ಸಪೋಸ್ ಏನಾದರೂ ನಿಮಗೆ ಈ ಥರ ಚೇಂಜಸ್ ಇನ್ನೂ ಆಗಿಲ್ಲ ಅಂತಂದರೆ ಕೆಲವೊಂದು ಬ್ಯಾಡ್ ಕರ್ಮ ನಿಮ್ಮ ಲೈಫಲ್ಲಿ ಫಸ್ಟ್ ಕಳೆಯುತ್ತೆ. ಅದಾದಮೇಲೆ ನೀವು ಈ ಫೇಸಿಗೆ ಬರ್ತೀರ, ನಿಮ್ಮಲ್ಲಿ ಸ್ಟ್ರೆಂತ್ ಬರುತ್ತೆ, ನಿಮ್ಮ ನೀವು ಅವಲೋಕಿಸ್ಕೊಳ್ತೀರ. ಸೊ ನೆಕ್ಸ್ಟ್ ನಿಮಗೆಲ್ಲ ಬರುವಂಥದ್ದೇ ಬ್ಲೆಸ್ಸಿಂಗ್ಸು. ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ತುಂಬ ಬ್ಲೆಸ್ಸಿಂಗ್ ಬರುತ್ತೆ. ಐ ಥಿಂಕ್ ಕೆಲವೊಬ್ರು ನೀವು ಇಲ್ಲಿ ನೋಡ್ತಾ ಇರೋರಲ್ಲಿ ಚಾಮುಂಡೇಶ್ವರಿ ಭಕ್ತರು ಕೂಡ ಇರ್ಬೋದು, ಮೇ ಬಿ. ಸೊ ನೀವೇನಾದರೂ ಚಾಮುಂಡೇಶ್ವರಿ ಭಕ್ತರಾಗಿದ್ದರೆ ದಯವಿಟ್ಟು ಆ ಟೆಂಪಲ್ಗೆ ವಿಸಿಟ್ ಮಾಡಿ, ಹರಕೆ ಹೊತ್ಕೊಳ್ಳಿ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಹೇಳ್ತಿಲ್ಲ. ಜಸ್ಟ್ ಟೆಂಪಲ್ಗೆ ವಿಸಿಟ್ ಮಾಡಿ, ಅಥವಾ ನಿಮ್ಮ ಮನೆಯಲ್ಲೇ ದೇವ್ರ ಫೋಟೋ ಇದ್ದರೆ ಪೂಜೆ ಮಾಡಿ, ಅಥವಾ ಎರಡೂ ಆಗಿಲ್ವಾ ನಿಂತಲ್ಲೇ ದೇವ್ರನ್ನ ನೆನಪು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮೆಥಡ್ ತುಂಬ ಇದೆ. ಜನ 1000 ಮೆಥಡ್ ಹೇಳ್ತಾರೆ, ಹೆಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ. ಎಂಡ್ ಆಫ್ ದ ಡೇ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಸೊ ನೀವು ಆಲ್ರೆಡಿ ಎಷ್ಟೊಂದು ಬ್ಯಾಡ್ ಕರ್ಮನ ಕಳೆದಿದ್ದೀರಾ. ಖುಷಿಯಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ನಿಮ್ಗೇನು ಪ್ರಿಯಾರಿಟೀಸ್ ಬೇಕೋ ಅದನ್ನು ಮಾಡಿ. ಯಾವಾಗ ನೀವು ಶನಿಗೆ ತುಂಬ ಇಷ್ಟ ಆಗ್ತೀರ. ಸೊ ಶನಿ ಕೊಡ್ತಾ ಇರೋ ಮೆಸೇಜೇ ಅದು. ಸೊ ನಿಮ್ಮನ್ನು ನೀವು ತುಂಬ ಇಷ್ಟಪಟ್ಟರೆ ದೇವರು ಕೂಡ ನಿಮ್ಮನ್ನ ಇಷ್ಟಪಡುತ್ತೆ. ನೀವು ಬೇರೆಯವ್ರನ್ನ ಇಷ್ಟಪಡಬಾರೋ ಅಂತಲ್ಲ, ನಿಮ್ಮನ್ನು ನೀವು ಕಡೆಗಣಿಸಿ ಬೇರೆಯವ್ರನ್ನ ಇಷ್ಟಪಡೋಕೆ ಹೋದರೆ
ನೀವಿನ್ನೂ ಪಾಠ ಕಲ್ತಿಲ್ಲ ಅಂತ ದೇವ್ರು ಮತ್ತೆ ಪಾಠ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಇವಾಗ ಆಲ್ರೆಡಿ ನಾನು ವಾರ್ನಿಂಗ್ ಅಂತ ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಜನ ಇನ್ನು ನೋ ಅನ್ನೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಕೆಲವೊಂದು ಬಿಗ್ ಡಿಸಿಷನ್ ತಗೊಳ್ಳೋಕ್ಕೆ, ಕೆಲವೊಬ್ಬರು ಬೌಂಡ್ರೀಸ್ ಆಗೋದಕ್ಕೆ ಭಯಪಡ್ತಾ ಇದ್ದೀರಾ, ಕೆಲವೊಬ್ರು ನಂಗೆ ಇಷ್ಟ ಇಲ್ಲ ಇವರು ವ್ಯಕ್ತಿ ಅಂತ ಡೈರೆಕ್ಟಾಗಿ ಹೇಳೋಕ್ಕೆ ಭಯಪಡ್ತಾ ಇದ್ದೀರಾ. ಸೊ ಆ ಥರ ಮಾಡ್ಕೊಳ್ಬೇಡಿ. ನೀವೇನಾದರೂ ಆ ಸ್ಟೇಜಲ್ಲಿದ್ದರೆ ಖಂಡಿತ ಸ್ಟ್ಯಾಂಡ್ ತಗೊಳ್ಬೇಕು. ಸಪೋಸ್ ನೀವು ಆಲ್ರೆಡಿ ಈ ಫೇಸ್ನ ಮುಗಿಸಿದ್ರೆ ಕೆಲವೊಂದು ಫೇಸ್ಗೆ ನೀವೇ ಹೋಗ್ತೀರಾ. ಇದೇ ಶನಿಯಿಂದ ಬ್ಲೆಸ್ಸಿಂಗ್ಸ್. ಏನಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಸ್ಪಿರಿಚುವಲ್ ವಾಗಿ ಬರ್ತೀರಾ. ಸೊ ನಿಮ್ಮನ್ನು ನೀವು ಅವಲೋಕಿಸ್ಕೊಳ್ತೀರಾ. ಅದೆಲ್ಲ ಆದಮೇಲೆ ಈ ಸ್ಟ್ರೆಂತ್ ಒಂದೇ ಅಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಇನ್ಫಿನಿಟಿಯಷ್ಟು ಮಲ್ಟಿಪ್ಲೈ ಆಗಿ ನೀವು ಇಷ್ಟು ದಿನ ಏನೇನು ಕಷ್ಟಪಟ್ಟಿದ್ದೀರಾ ಅದೆಲ್ಲ ಹೋಗಿ ನೀವು ಇಷ್ಟು ದಿನ ಹೊರಗಡೆ ಏನೇನು ಒಳ್ಳೆ ಬ್ಲೆಸ್ಸಿಂಗ್ಸ್ನ ಜನರಿಗೆ ಕಳಿಸಿದ್ದೀರಾ. ಅಂದರೆ ಒಬ್ರಿಗೆ ದುಡ್ಡೇ ಕೊಡಬೇಕು ಅಂತಲ್ಲ, ನೀವು ಇಷ್ಟು ದಿನ ಒಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರಲ್ಲ, ಅದೆಲ್ಲ ಬ್ಲೆಸ್ಸಿಂಗ್ ವಾಪಸ್ ಬರುತ್ತೆ. ಐ ಥಿಂಕ್ ಇನ್ಮೇಲೆ ಸ್ವಲ್ಪ ದಿನ ನೀವೆಲ್ಲಾದರೂ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಸಡನ್ನಾಗಿ ಕಣ್ಣೀರು ಬರ್ಬೋದು. ಒಂದು ಸಾಂಗ್ ಕೇಳಬೇಕಾದ್ರೆ ಅದು ನಿಮ್ಮ ಲೈಫ್ಗೆ ರಿಲೇಟೆಡ್ ಆಗಿರ್ಬೋದು. ಯಾಕೆ ಈ ಥರ ಎಲ್ಲ ನಿಮ್ಗೆ ಆಗುತ್ತೆ ಅಂತಂದರೆ, ನೀವು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಬರಬೇಕು ಅಂದರೆ ಇದು ಕೆಟ್ಟದ್ದಲ್ಲ, ಒಂದು ಆನಂದ ಬಾಷ್ಪ ಥರ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರೋದಕ್ಕೆ ನೀವು ಅದೆಲ್ಲ ಫೇಸ್ ಮಾಡಿರ್ತೀರಲ್ಲ ಇಷ್ಟು ದಿನ. ಸೊ ನಿಮಗೆ ಸಡನ್ನಾಗಿ ಇನ್ಫಿನಿಟಿ ವೇಸಿಂದ, ಸಣ್ಣ ಪುಟ್ಟದಲ್ಲಿ ಇನ್ಫಿನಿಟಿ ವೇಸಿಂದ ಆಪರ್ಚುನಿಟೀಸ್ ಬರುತ್ತೆ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಆರೋಗ್ಯ, ಸಂಪತ್ತು, ಹಣ, ಐಶ್ವರ್ಯ, ಶಾಂತಿ, ಪ್ರೀತಿ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ತುಂಬಿರುತ್ತೆ. ಸೊ ಅದಕ್ಕೆ ನಿಮ್ಮ ಸ್ಟ್ರೆಂತೇ ಕಾರಣ. ಸೊ ನೀವು ಇದೆಲ್ಲ ಫೇಸ್ ಮಾಡಿರೋದಕ್ಕೆ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀರಾ. ಈವನ್ ನನಗೆ ಏನು ಅನಿಸ್ತಿದೆ, ಶನಿ ನಿಮ್ಮ ಬೆನ್ನಿಂದ ನಿಂತು ನಿಮ್ಮ ಬೆನ್ನು ತಡ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ ಏನಪ್ಪ ಅಂತಂತಂದರೆ, ಒಂದು ಪಾಸ್ಟ್ ಬ್ಯಾಡ್ ಕರ್ಮನ ಕಳೀತಾ ಇದ್ದೀರಾ. ಕೆಲವೊಬ್ರು ಆಲ್ರೆಡಿ ಕಳೆದಿದೆ, ಅವ್ರಿಗೆ ಹೊಸ ಫೇಸ್ಗೆ ಎಂಟರ್ ಆಗಿ ನಿಮ್ಮನ್ನು ನೀವು ಅವಲೋಕಿಸ್ಕೊಂಡು ಒಂದು ಸ್ಪಿರಿಚುವಲ್ ವೇಗೆ ಬಂದು ನಿಮ್ಮ ಲೈಫ್ಗೆ ಏನೇನು ಬೇಕು ಎಲ್ಲ ನಿಮಗೆ ಸಿಗ್ತಿದೆ. ಸಪೋಸ್ ನೀವು ಇನ್ನೂ ಬ್ಯಾಡ್ ಕರ್ಮ ಕಳೆದಿಲ್ಲ ಅಂತಂದರೆ, ಬ್ಯಾಡ್ ಕರ್ಮ ಕಳಿಯೋದೇ ನಿಮ್ಗೊಂದು ಬ್ಲೆಸ್ಸಿಂಗ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನನಗೆ ಮಾಹಿತಿ ಕೊಡಬೇಕಂತ ಅನ್ನಿಸ್ತು. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮಾಡಿ. ಯಾಕೆಂದ್ರೆ ನಂಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ರೆಸನೇಟ್ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ದಯವಿಟ್ಟು ತಿಳಿಸಿ. ಆ ಟಾಪಿಕ್ ಮೇಲೆ ಖಂಡಿತ ವಿಡಿಯೋ ಮಾಡ್ತೀನಿ. ಐ ಥಿಂಕ್ ನೀವು ಕೂಡ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು, ನಂತರ ಏನು ಹೇಳಬೇಕು ಅಂತ ಗೊತ್ತಾಗ್ತಾನೆ ಇರ್ಬೋದು ವಿಡಿಯೋನ ಟಾಪಿಕ್ ಅಂತ. ಅದು ಈ ಕಾರ್ಡಲ್ಲಿ ಆಲ್ರೆಡಿ ಡಿಪಿಕ್ಟ್ ಆಗಿದೆ. ಅಂತಂದರೆ ಸ್ವಲ್ಪ ಯಾರೆಲ್ಲ ನೋ ಅನ್ನೋದಕ್ಕೆ ಭಯ ಪಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಸೂಚನೆ ಕೊಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ಈ ಟ್ಯಾರೋ ರೀಡಿಂಗ್ ಮೂಲಕ. ದಯವಿಟ್ಟು ನೋ ಅನ್ನಿ, ಬೌಂಡ್ರೀಸ್ ಹಾಕಿ. ಯಾರೆಲ್ಲ ಆಲ್ರೆಡಿ ಮಾಡಿದ್ದೀರಾ ಸ್ವಲ್ಪ ನೀವು ಸೆಲ್ಫ್ ಎವ್ಯಾಲ್ಯೂಯೇಷನ್ಗೆ ಹೋಗ್ತೀರಾ. ಇದೇ ನಿಮ್ಮ ಬ್ಲೆಸ್ಸಿಂಗ್ಸು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.